ಅಭ್ಯರ್ಥಿಗಳ ಆಯ್ಕೆ ಹೇಗಾಗಬೇಕು ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ಕೂಡ ಈಗ ಸಾಕಷ್ಟು ಚಟುವಟಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. 3 ರೀತಿಯ ಸಮೀಕ್ಷೆಗಳನ್ನ ಮಾಡಬೇಕು ಅಂತ ಹೇಳಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗ್ತಾ ಇದೆ. ಮತದಾರರ ಒಲವು ಯಾರ ಕಡೆ ಇದೆ ಅಂತ ಹೇಳಿ ಗೊತ್ತು ಮಾಡ್ಕೊಳ್ಳೋದಕ್ಕೆ ಒಂದು ಸಿಎಂ ಮತ್ತು ಇನ್ನೊಂದು ಡಿಸಿಎಂ ಮತ್ತು ಎಐಸಿಸಿಯ ಪದಾಧಿಕಾರಿಗಳು, ಸೊ ಇವರ ಒಂದು ಟೀಮ್, ಸೊ ಈ 3 ಟೀಮ್ನಿಂದ ಒಂದು ಸಮೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿ ಈಗ ತೀರ್ಮಾನವಾಗಿದೆ. 3 ಸಮೀಕ್ಷೆಗಳಲ್ಲಿ ಒಲವು ವ್ಯಕ್ತವಾದ್ರೆ ಅಂಥ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂಥದ್ದನ್ನ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಹೈಕಮಾಂಡ್ ಕಳಿಸಿದಂತಹ ಶಾರ್ಟ್ ಲಿಸ್ಟ್ ಮೇಲೆ ಮತ್ತೆ ಸಮೀಕ್ಷೆಗೆ ಈಗ ಮುಂದಾಗ್ತಾ ಇದೆ. ಯಾವ ಆಕಾಂಕ್ಷಿ ಪರ ಒಲವು ವ್ಯಕ್ತವಾಗುತ್ತೋ ಅವರಿಗೆ ಮಣೆ ಹಾಕೋದು ಅಂತ ಹೇಳಿ ಕಾಂಗ್ರೆಸ್ ಈಗ ತೀರ್ಮಾನವನ್ನು ಮಾಡಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ನಾವು ಮಾತಾಡ್ತಾ ಇದ್ವಿ ಕಾಂಗ್ರೆಸ್ ವಿಚಾರವಾಗಿ. ಸೊ ಈಗ ಕಾಂಗ್ರೆಸ್ ಸಮೀಕ್ಷೆಗೆ ಮುಂದಾಗ್ತಾ ಇರುವಂತದ್ದು ಯಾಕೋಸ್ಕರ? ಯಾಕಂದ್ರೆ ಈಗ ಏನು ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ರು, ಬಹುಶಃ ಹೈಕಮಾಂಡ್ ಅದರಿಂದ ಸಮಾಧಾನಿತವಾಗಿಲ್ಲ. ಇವ್ರು ಹೇಳ್ತಾ ಇರುವಂತಹ ಅಭ್ಯರ್ಥಿಗಳು, ಇವ್ರು ಕೊಟ್ಟಿರುವಂತಹ ಒಂದು ಹೆಸರು ಯಾಕೋ ಸಮಾಧಾನ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ 3 ಸಮೀಕ್ಷೆ ಹೇಗೆ ನಡೆಯುತ್ತೆ? ಈ 3 ಸಮೀಕ್ಷೆಯಲ್ಲಿ ಯಾರಿಗೆ ಹೆಚ್ಚು ಅಂಕ ಸಿಗುತ್ತೆ ಅವ್ರಿಗೆ ಮಾತ್ರ ಟಿಕೆಟ್ ಸಿಗುವಂತದ? ಹೇಗೆ ನಡೀತಾ ಇದೆ ಲೋಕಸಭೆಗೆ ಒಂದು ತಯಾರಿ ಅಥವಾ ಈ ಒಂದು ಸಮರ ಚುರುಕು ಹೇಗೆ ಪಡ್ಕೊಳ್ತಾ ಇದೆ ಕಾಂಗ್ರೆಸ್ ಅಲ್ಲಿ? ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ರೆಹಮಾನ್, ಕಳೆದ ವಾರ ಕಾಂಗ್ರೆಸ್ನ ಟಿಕೆಟ್ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿಯ ಚುನಾವಣಾ ಸಮಿತಿಯ ಮೀಟಿಂಗ್ ನಡೆಯಿತು. ಈ ಮೀಟಿಂಗ್ನಲ್ಲಿ ಯಾರೆಲ್ಲ ವೀಕ್ಷಕರು ಸಚಿವರಾಗಿ ಕ್ಷೇತ್ರಗಳಿಗೆ ಹೋಗಿ ಅಭಿಪ್ರಾಯವನ್ನು ಪಡೆದಿದ್ರು, ಅವರು ಕಳಿಸಿದಂತಹ ಲಿಸ್ಟ್ಗೆ ಆ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಿಲ್ಲ. ಕೆಲವೊಂದು ಕ್ಷೇತ್ರದಲ್ಲಿ ಕೇವಲ ಒಂದೇ ಹೆಸರುಗಳನ್ನ ಕೊಡಲಾಗಿದೆ. ಇನ್ನು ಕೆಲವು ಕ್ಷೇತ್ರಗಳಲ್ಲಿ 9 ರಿಂದ 10 ಮಂದಿ ಆಕಾಂಕ್ಷಿಗಳ ಹೆಸರನ್ನ ಪಟ್ಟಿಯನ್ನ ಹೈಕಮಾಂಡ್ನ ನಾಯಕರಿಗೆ ಸಲ್ಲಿಕೆಯನ್ನ ಮಾಡಲಾಗಿದೆ. ಈ ಪಟ್ಟಿಯ ಬಗ್ಗೆ ಇದೀಗ ಕೆಲವು ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೋ ಅವರ ಹೆಸರೇ ಲಿಸ್ಟ್ ನಲ್ಲಿ ಇಲ್ಲ ಅನ್ನೋ ಬಗ್ಗೆಯೂ ಕೂಡ ಸಭೆಯಲ್ಲಿ ಬೇಸರ ವ್ಯಕ್ತವಾಗಿದೆ. ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ. ಸರ್ವೆಯನ್ನ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನ. ಅದರಲ್ಲಿ 3 ರೀತಿಯ ಸರ್ವೆಯನ್ನ ಮಾಡೋದಕ್ಕೆ ತೀರ್ಮಾನ ಆಗಿದೆ. ಒಂದು, ಮುಖ್ಯಮಂತ್ರಿಗಳ ಕಡೆಯಿಂದ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಸರ್ವೆ ನಡೆಯುತ್ತೆ. ಇನ್ನೊಂದು, ಕೆಪಿಸಿಸಿ ಕಡೆಯಿಂದ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರ ವತಿಯಿಂದ ಒಂದು ಸರ್ವೆ ನಡೆಯುತ್ತೆ. ಇನ್ನೊಂದು, ಎಐಸಿಸಿಯ ನಾಯಕರ ಕಡೆಯಿಂದ ಒಂದು ಸರ್ವೆ ನಡೆಯುತ್ತೆ. ಈ ಸರ್ವೆಯ ಒಂದು ಮಾನದಂಡಗಳು ಬೇರೆ ಬೇರೆ ರೀತಿಯಾಗಿರ್ತವೆ. ಎಐಸಿಸಿಯ ನಾಯಕರು ನಡೆಸುವಂತಹ ಸರ್ವೆಯ ಮಾನದಂಡ ಬೇರೆ, ಮತ್ತು ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು ನಡೆಸುವಂತಹ ಸರ್ವೆಯ ಮಾನದಂಡಗಳು ಬೇರೆ ಬೇರೆ ಆಗಿರ್ತವೆ. ಆ ಮಾನದಂಡದ ಆಧಾರದ ಮೇಲೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತೇಳಿ ಈಗ ಚರ್ಚೆಗಳು ನಡೀತಾ ಇದ್ದಾವೆ. ಮತ್ತು ವೀಕ್ಷಕರಿಗೆ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿ ಅಂತೇಳಿ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ. ಅಂದ್ರೆ ಈಗಾಗಲೇ ನೀವು ಹೋಗಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಭಾವ್ಯ ಪಟ್ಟಿಯನ್ನು ಸಿದ್ಧಪಡಿಸಿದಿರಿ, ಆದ್ರೆ ಅದರ ಬಗ್ಗೆಯೂ ಕೂಡ ಒಂದಷ್ಟು ಅಪಸ್ವರಗಳು ಇರುವಂತಹ ಕಾರಣಕ್ಕೋಸ್ಕರ ಮತ್ತೆ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಲೋಕಸಭಾ ಮಟ್ಟದಲ್ಲಿ ಒಂದಷ್ಟು ಸಭೆಗಳನ್ನ ನಡೆಸಿ ಮತ್ತೊಂದು ಸುತ್ತಿನ ಚರ್ಚೆಯನ್ನು ನಡೆಸಿದ ಬಳಿಕ ಶಾರ್ಟ್ ಲಿಸ್ಟ್ ಮಾಡಿ ನಮಗೆ ಪಟ್ಟಿಯನ್ನು ಕಳಿಸಿ ಅನ್ನುವಂತ ಒಂದು ಸೂಚನೆಯನ್ನು ಕೊಡಲಾಗಿದೆ. ಮತ್ತು ಇದುವರೆಗೂ ಕೂಡ ಎಷ್ಟು ಮಂದಿ ಸಚಿವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಆ ಬಗ್ಗೆಯೂ ಕೂಡ ಬಹುತೇಕ ಚರ್ಚೆಗಳು ನಡೀತಾ ಇದ್ದಾವೆ. ಸುಕನ್ಯಾ, ಓಕೆ, ಎಸ್ ಪ್ರಸನ್ನ, ಹಾಗೆ ಸಂಪರ್ಕದಲ್ಲಿ